ಇಷ್ಟು ದಿನ ಇಸ್ರೇಲ್ ಮತ್ತು ಇರಾನ್ ನಡುವೆ ನಡೀತಾ ಇದ್ದಂತಹ ಯುದ್ಧ ವಾಯುದಾಳಿಗಷ್ಟೇ ಸೀಮಿತವಾಗಿತ್ತು. ಈಗ ಜಲಮಾರ್ಗದ ದಾಳಿಯನ್ನು ಕೂಡ ಇದು ತಲುಪಿದೆ. ಈ ಮೂಲಕ ಎರಡು ದೇಶದ ನಡುವಿನ ಕದನ ಮತ್ತೊಂದು ಹಂತವನ್ನು ತಲುಪಿದೆ. ಹೌದು, ಇರಾನ್ ವಿರುದ್ಧ ಇಸ್ರೇಲ್ ಅಮೆರಿಕ ಜಂಟಿ ಕಾರ್ಯಾಚರಣೆ ಮುಂದುವರೆದಿದೆ. ಇರಾನ್ನ ರಾಜಧಾನಿ ಟೆಹರಾನ್ ಮೇಲೆ ಇಸ್ರೇಲ್ ಒಂದು ಕಡೆ ಅಟ್ಯಾಕ್ ಮಾಡ್ತಾ ಇದೆ. ಇರಾನ್ ವಿರುದ್ಧ ದಾಳಿಯನ್ನ ಈ ಮೂಲಕ ಇಸ್ರೇಲ್ ತೀವ್ರಗೊಳಿಸಿದೆ. ಟೆಹರಾನ್ ನಗರದ ಮೇಲೆ ಇಸ್ರೇಲ್ನಿಂದ ದಾಳಿ ಮುಂದುವರೆದಿರುವಂತಹದ್ದು. ಮುಗಿಲೆತ್ತರಕ್ಕೆ ಬೆಂಕಿ ಉಂಡೆಗಳು ಆವರಿಸಿದೆ. ಎಲ್ಲಿ ನೋಡಿದ್ರೂ ಬಾಂಬ್ನ ಶಬ್ದವೇ ಕೇಳಿ ಬರ್ತಾ ಇದೆ. ನಿರಂತರವಾಗಿ ಇಸ್ರೇಲ್ ನಡೆಸ್ತಾ ಇರುವಂತಹ ದಾಳಿಗೆ ಇರಾನ್ ಅಕ್ಷರಶಃ ತತ್ತರಿಸ್ತಾ ಇದೆ. ಭಾರೀ ಸ್ಫೋಟದ ಸದ್ದಿಗೆ ಟೆಹರಾನ್ನ ಜನ ಕಂಗಾಲಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ನಂತರವೂ ಕೂಡ ಈಗ ಟೆಹರಾನ್ ಅನ್ನು ಗುರಿಯಾಗಿಸಿಕೊಂಡು ಇರಾನ್ ಅನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಾ ಇರುವಂತಹ ಜಂಟಿ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನೀವೀಗ ಗಮನಿಸ್ತಾ ಇರುವಂತಹ ದೃಶ್ಯ ಇರಾನ್ನ ರಾಜಧಾನಿ ಟೆಹರಾನ್ನಲ್ಲಿ ತಡರಾತ್ರಿ ಆಗಿರುವಂಥದ್ದು. ಮುಗಿಲೆತ್ತರದ ಕಟ್ಟಡಗಳನ್ನೇ ಟಾರ್ಗೆಟ್ ಮಾಡಿಕೊಂಡು ಮಿಸೈಲ್ಸ್ ದಾಳಿಯನ್ನು ಮಾಡಲಾಗಿದೆ. ಕಗ್ಗತ್ತಲು ಆವರಿಸಿದಂತಹ ಸಂದರ್ಭದಲ್ಲಿ ಬೆಂಕಿ ಇಡೀ ಟೆಹರಾನ್ಗೆ ಆವರಿಸಿಕೊಂಡಿದೆ. ದೊಡ್ಡ ಮಟ್ಟದ ಶಬ್ದ ಟೆಹರಾನ್ನಲ್ಲಿದ್ದಂತಹ ಜನರನ್ನ ಭಯಭೀತರನ್ನಾಗುವಂತೆ ಮಾಡಿದೆ. ಈ ಮೂಲಕ ಮತ್ತೊಮ್ಮೆ ಇಸ್ರೇಲ್ ಅಮೆರಿಕ ಇರಾನನ್ನ ಗುರಿಯಾಗಿಸಿಕೊಂಡು ಕರಾರುವಕ್ಕಾದ ದಾಳಿಯನ್ನು ಮುಂದುವರೆಸಿದೆ.